ಹುಡುಗನಿಗೆ ಅದ್ದೂರಿ ಸ್ವಾಗತ ನೋಡಿಯಪ್ಪ. ಯಾರು ಮುಗೀತಾ ನಿಜವಾಗ್ಲೂ? ನಿಜ ಹೇಳು. ಅದು ಬೇರೆಯವ್ರ ಫ್ಯಾನು. ಕರಿ ಐ ಲವ್ ಯು ಥರ ಕಾಣಿಸ್ಬಿಡ್ತೀನಿ. ಸೊ ಅದಕ್ಕೆ ಈಗ ನಾನು ಸ್ವಲ್ಪ ಟಚ್ ಮಾಡ್ತೀನಿ. 10 on 10 ಮೇಕಪ್ 10 on 10 ಜ್ಯುವೆಲ್ಸ್ 10 on 10. ನಂಗೊಂದು ಸಖತ್ ಖುಷಿ ಆಗ್ತಾ ಇದೆ. ನಾನು ಆನಂದ ಬಂದಿದ್ದೀವಿ. ಅವ್ರ ಮದ್ವೆಲಿ ತಗ್ಸ್ಕೊಂಡಿಲ್ಲ ರಿಸೆಪ್ಷನ್ಲಿ ಅಂದ್ಬಿಟ್ಟು ಇಲ್ಲಿ ನಲಿತಾವ್ರೆ. ಬೇರೆ ಏನ್ ತಿಂದೆ? ಸ್ವೀಟ್ ಲೋಕಾರ್ಥ. ಯಾರಿದು? ಸಲಾಂ ರಾಕಿ ಬಾಯ್. ರಾಕಿ. ಅಲ್ಲೊಂದು ಫೋಟೋಶೂಟು, ಇಲ್ಲಿ ರಿಸೆಪ್ಷನ್ ಫೋಟೋಶೂಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಗಗನಾಸ್ ಕಸಿನ್ಸ್ ರಿಸೆಪ್ಷನ್ ಬ್ಲಾಗ್ಗೆ ಸ್ವಾಗತ. ಸೊ ನಾವಿನ್ನೂ ಮನೇಲಿದ್ದೀವಿ ಗೈಸ್, ಹೊರಟಿಲ್ಲ, ಚೌಟ್ರಿಗೆ ಹೊರಡಬೇಕು. ಸೊ ಅದಕ್ಕೆ ಆದಂಥ ರೆಡಿ ಪ್ರಿಪ್ರೇಷನ್ ತಯಾರಿ ಎಲ್ಲ ಮಾಡ್ಕೋಬೇಕು. ತಯಾರಿ ಎಲ್ಲಿಂದ ಅಂದರೆ ಇಲ್ಲಿಂದ. ಓಹೋ, ಮೆಹಂದಿ ಬಂತವ ಕಲರು. ಹೆಂಗೆ ಕಲರು? ಅಯ್ಯಪ್ಪ, ಕಲರ್ ನೋಡಿ ಗೈಸ್, ನೋಡು ಎಷ್ಟು ಕಲರ್ ಬಂದೈತಿದಾರ. ನಾನು ಹಚ್ಕೊಟ್ಟಿದ್ದು ನೋಡೋದು ಗ್ಯಾಪ್ ಆಗೈತಿ ಅಷ್ಟೇ. ಹಚ್ಚಕ್ಕೆ ಬರೋದು, ನಾವೇನು ಮೆಹಂದಿ ಆರ್ಟಿಸ್ಟ್ ಅಲ್ಲ. ನೋಡಿ ಗೈಸ್, ಯಾವಾಗ ಒಂದ್ಸತಿ ಹಾಕೊಳ್ಳೋ ಮೆಹಂದಿ. ಇದನ್ನ ನನ್ನ ಮದ್ವೆಗೂ ನಾನು ನೇಲ್ಸ್ ಮಾಡ್ಸಿಲ್ಲ ಗೈಸ್. ಫಸ್ಟ್ ಇವಾಗ ನೇಲ್ಸ್ ಮಾಡ್ಸಿರೋದು. ಮದ್ವೆಗೆ ಹಾಕಿದ ಗೆಜ್ಜೆನ ಇವಾಗೆ ಹಾಕ್ತಾ ಇರೋದು. ಏನು ಸಂಭ್ರಮ ಮಾಡ್ತಾ ಇದೆಯಾ ಅಪ್ಪ. ಮದುವೆ ಹುಡುಗಿನ ಸಂಭ್ರಮ ಮಾಡ್ತಿರಲ್ಲ ಅನ್ಸುತ್ತೆ. ನೀನು ಎಷ್ಟು ಸಂಭ್ರಮ ಮಾಡ್ತಾ ಇದೆಯಾ? ಮದ್ವೆಗೆ ನಂಗೆ ಮಾಡೋಕ್ಕಾಗಿಲ್ದೇ ಇರೋದ್ರಲ್ಲಿ ಇವಾಗ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮದುವೆ ಬರಲಿ ಅಂತ ಕಾಯ್ತಾ ಇದ್ದೀವಿ. ಇಲ್ಲ, ಎಲ್ಲ ಮದ್ವೆಗೂ ಮಾಡೋಕ್ಕಾಗಲ್ಲ ಗೈಸ್. ನೇಲ್ಸ್ ಹಾಕ್ತೆ. ಸೊ ಅದೇ ನಾವು ಈಗ 4 ಗಂಟೆ ಮೇಲೆ ಚೌಟ್ರಿಗೆ ಹೊರಡಬೇಕು. ಸೊ ರಿಸೆಪ್ಷನ್ಗೆಲ್ಲ ರೆಡಿ ಆಗಬೇಕು. ಎಲ್ಲ ತೊಗೊಂಡೋಗ್ತೀವಿ ಬಟ್ಟೆ. ಇಲ್ಲಿಂದ ಒಂದು ಟೈರ್ ಹಾಕೊಂಡು ಹೋಗ್ತೀವಿ, ಅಲ್ಲೋಗಿ ರಿಸೆಪ್ಷನ್ಗೆ ಒಂದು ಟೈರ್ ಹಾಕೋತೀವಿ. ಸೊ ದಟ್ ಈಸ್ ದ ಪ್ಲ್ಯಾನ್. ಸೊ ಲಾಸ್ಟ್ ಹಳದಿ ಬ್ಲಾಗ್ ಎಲ್ಲ ನೋಡಿರ್ತೀರಾ. ಸೊ ಇವತ್ತು ರಿಸೆಪ್ಷನ್ ಬ್ಲಾಗ್, ನಾಳೆ ಧಾರೆ ಬ್ಲಾಗು, ಕಂಟಿನ್ಯೂಸ್ ವೆಡ್ಡಿಂಗ್ ಬ್ಲಾಗ್ಸ್ ಇರುತ್ತೆ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಾಗಾ ಸ್ಟೋರೀಸ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಸದ್ಯಕ್ಕೆ ಈಗ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಈಗ ನಾವು ರಿಸೆಪ್ಷನ್ಗಲ್ಲ, ಚೌಟ್ರಿಗೆ ಹೋಗೋಕ್ಕೆ ರೆಡಿ. ಚೌಟ್ರಿಗೆ ಹೋಗೋಕ್ಕೆ ಇದೊಂದು ಚೌಟ್ರಿ ಟೈರ್ ಹಾಕೊಂಡಿದ್ವಿ. ಚೌಟ್ರಿಗೆ ಹೋಗೋಕ್ಕೆ ಗಗನ್ ಅವ್ರು ಇನ್ನೂ ರೆಡಿ ಆಗಿಲ್ಲ ಗೈಸ್. ಬೆಳಗಿಂದ ರೆಡಿ ಆಯ್ತವ್ರೆ. ರೆಡಿ ಆಗಿ ಕೂತ್ಕೊಂಡಿದ್ದೀನಿ ಗೈಸ್, ವೇಟ್ ಮಾಡ್ತಾ ಇದೀನಿ ಲಿಟ್ರಲಿ. ನಮ್ಮ ಆಂಟಿ ಮನೆಯಿಂದ ಇನ್ನೂರು ಹೊರಟಿಲ್ಲ. ಸೊ ನಾವು ಅಲ್ಲೇ ಬನ್ನಿ ಅಂದ್ರು ಗೈಸ್, ಅಲ್ಲಿಗೆ ಹೋಗಿಲ್ಲ. ಬಿಕಾಸ್ ಅದು ತುಂಬಾ ದೂರ ಇದೆ ಮನೆ. ಅಂಡ್ ಅಲ್ಲಿಂದ ನಮಗೆ ಚೌಟ್ರಿ ಬರೋಕೆ ಇಟ್ಸ್ ಲೈಕ್ ಬಳಸ್ದಂಗೆ ಆಗುತ್ತೆ ನಮಗೆ. ಹೌದು, ಆಲ್ಮೋಸ್ಟ್ ಒಂದು 75% ಸುತ್ತಕ್ಕಂಗೆ ಆಗುತ್ತೆ. ಅದಕ್ಕೆ ನಾವು ಇಲ್ಲಿಂದ ನಮಗೆ ಚೌಟ್ರಿ ಹತ್ರ. ಸೊ ಅದಕ್ಕೆ ಡೈರೆಕ್ಟಾಗಿ ಚೌಟ್ರಿಗೆ ಹೋಗೋಣ ಅಂತ ನಾವು ಮನೆಯಿಂದ ಡೈರೆಕ್ಟಾಗಿ ಹೋಗ್ತೀವಿ. ಅವ್ರು ಇನ್ನೂ ಹೊರಟಿಲ್ಲ. ಅವ್ರು ಹೊರಟ ತಕ್ಷಣ ನಾವು ಹೊರಡಬೇಕು ಅಂತ ಕಾಯ್ತಾ ಇದೀವಿ. ಫುಲ್ ರೆಡಿ ಆಗಿದ್ದೀನಿ, ಹೋಗ್ಬಿಟ್ಟು ರಿಸೆಪ್ಷನ್ ರೆಡಿ ಆಗಬೇಕು. ಈಗ ಜಸ್ಟ್ ಚೌಟ್ರಿಗೆ ಹೋಗೋಕ್ಕೆ ಸಿಂಪಲ್ ಇದೇ ಸಿಂಪಲ್ಲಾ? ನಾನು ಸಿಂಪಲ್ ಅಷ್ಟೇ ಗೈಸ್. ರಿಸೆಪ್ಷನ್ಗೂ ಸಿಂಪಲ್ ಅಷ್ಟೇ. ರಿಸೆಪ್ಷನ್ಗೂ ಸಿಂಪಲ್ ಅಮ್ಮ, ನೀನು? ನಾನು ಸಿಂಪಲ್. ಎಲ್ಲಿ ಕಳ್ಳಿ. ಸೊ ಗಾಡಿಗೆಲ್ಲ ಲಗೇಜ್ ಎಲ್ಲ ತುಂಬಿದ್ದೀವಿ ಗೈಸ್. ಸೊ ಈಗ ಅಲ್ಲಿ ಹೋಗಿ ನಾವು ಬೇಡ ಕಣವ, ಬೇಡ ಶರ್ಟ್ ಎಲ್ಲ ಗಲೀಜ್ ಮಾಡಿಸ್ಕೊಳ್ಳಲ್ಲ ಗೈಸ್. ಸೊ ಪರ್ಟಿಕ್ಯುಲರ್ ಅಬೌಟ್ ದ್ಯಾಟ್. ಸೊ ಅಲ್ಲಿ ಹೋಗಿ ನಾವು ರಿಸೆಪ್ಷನ್ಗೆ ರೆಡಿ ಆಗಬೇಕು ಗೈಸ್. ಗಂಡೆಲ್ಲ ಸ್ವಾಗತ ಮಾಡೋದು ಇರುತ್ತೆ ಚೌಟ್ರಿ, ಅದೆಲ್ಲ ಸೀನ್ಸ್ ಇರುತ್ತೆ. ಸೊ ಅದೆಲ್ಲ ಹೆಂಗಾಗುತ್ತೆ ಎಲ್ಲ ತೋರಿಸ್ತೀವಿ. ಇವಾಗ ನಾವು ಸದ್ಯಕ್ಕೆ ಹೊರಡೋಂಥ ಸಮಯ ಆಯಿತು. ನಾನು ಹುಡುಗನ ಅಕ್ಕ ಗೈಸ್, ನಾನೇ ಅದು ಕಳ್ಸ ಅಕ್ಕನ ತಂಗಿ ತಂಗಿ ಮದುವೆ ಆಗ್ಬಿಟ್ಟಿದ್ದಿಲ್ಲ ಅಕ್ಕ ಅಂದ್ಬಿಟ್ಟೆ. ತಂಗಿ ಗೈಸ್, ನಾನೇ ಅದೊಂದು ಮಡಕೆ ಅದ್ರಲ್ಲಿ ನವಧಾನ್ಯ, ಸಿರಿಧಾನ್ಯ ಎಲ್ಲ ಅಕ್ಕಿ ಏನಾದ್ರು ತುಂಬಿರ್ತಾರೆ. ಅದು ಒಬ್ಬೊಬ್ರ ಕಡೆ ಒಂದೊಂದ್ ತರ, ಇವ್ರ ಕಡೆ ಅದ್ ಕೊಡ್ತಾರೆ, ಒಬ್ಬೊಬ್ರ ಕಡೆ ಕಳಶ ಇಡ್ತಾರೆ, ಏನೇನೋ. ನಾನು ಅದನ್ನ ಇಟ್ಕೋತಾ ಇದ್ದೀನಿ. ಲೈಕ್ ಇನ್ ದ ಸೆನ್ಸ್, ಅದು ಹುಡುಗಿ ಬಟ್ಟೆ ಎಲ್ಲ ಎತ್ಕೊಂಡು ಹೋಗ್ತಾರಲ್ಲ ಒಂದ್ ಪೆಟ್ಟಿಗೆಯಲ್ಲಿ, ಆ ಹುಡುಗಿ ನಾನು. ಏನಂತಾರೆ ಅಂತ ಗೊತ್ತಾಯ್ತಲ್ಲ ನನ್ಗೆ. ಸಮಥಿಂಗ್ ನನಗೂ ಗೊತ್ತಿಲ್ಲ ಏನು ಅಂತ. ನನಗೂ ಗೊತ್ತಿಲ್ಲ ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದು ನಾನು. ಸೊ ಬೇಗ ಹೋಗ್ಬೇಕು. ಸೊ ಟೈಮ್ ಆಲ್ರೆಡಿ 5 ಗಂಟೆ ಆಗೋಯ್ತು ಗೈಸ್. ಇನ್ನು ಯಾವಾಗಮ್ಮ ಹೋಗೋದು? ಲೆಟ್ಸ್ ಗೋ ಗೈಸ್. ಹುಡುಗಂಗಿಂತ ಮುಂಚಿತವಾಗಿ ಬಂದ್ಬಿಟ್ಟಿದೀವಿ. ವೆಲ್ಕಮ್ ಮಾಡೋಣ ಅಂತ. ನೀನ್ ಆ ಸೈಡ್ ಇರ್ತಾ ನೋಡ್ಕೊಬಿಡು ಚೌಟ್ರಿನ. ನಮ್ಮ ಮದ್ವೆನ ಗಡಿಬಿಡಿಗೆ ಬಂದ್ಬಿಟ್ಟು ಡೈರೆಕ್ಟ್ ರೂಮ್ ಕೊಟ್ಟೋಗ್ಬಿಟ್ಟು ಆಮೇಲೆ ಇವರೆಲ್ಲ ಬಂದ್ರು. ಹುಡುಗ ಬಂದಾಗ ಡೋಲ್ ಎಲ್ಲ ಬಾರಿಸಲ್ಲ, ಅದು ನೋಡಕ್ ನಂಗೆ ಇಷ್ಟ. ಸೊ ಬೇಗ ಬಂದವಳೆ. ಸೊ ಇವಾಗ ನಾವಷ್ಟೇ ಗಗನ್ ಅವ್ರ ಅಜ್ಜಿ ಮತ್ತು ಸ್ವಲ್ಪ ಜನ ಬಂದಿದ್ದಾರೆ ಅಂತ. ಆಲ್ರೆಡಿ ಒಂದು ಕಾರಲ್ಲಿ ಒಂದು 5 ಜನ. ಸೊ ಯಾರು ಏನು ಎತ್ತಕತೆ. ಸೊ ಇದೇ ಚೌಟ್ರಿ, ನಾವು ಈ ಮದುವೆ ಆಗ್ತಿರೋ ಚೌಟ್ರಿ TS ಕನ್ವೆನ್ಷನ್ ಹಾಲ್ ಗೈಸ್, ಶ್ರೀರಾಮ್ಪುರ ಹತ್ರ, ರಿಂಗ್ ರೋಡ್ ಹತ್ರ ಇದೆ. ಆ್ಯಂಡ್ ನಾಗಾರ್ಜುನ್ ಆ್ಯಂಡ್ ರಂಜಿನಿ, ಇದೇ ಹೊಸ ಕಪಲ್. ನಾಗಾರ್ಜುನ್ ಆ್ಯಂಡ್ ರಂಜಿನಿಗೆ ವಿಶ್ ಮಾಡಿಬಿಡಿ. ಸೊ ಸದ್ಯಕ್ಕೆ ಈ ಥರ ಇದೆ ನೋಡಿ ಚೌಟ್ರಿ. ಸದ್ಯಕ್ಕೆ ಮಿಕ್ತವರೆಲ್ಲ ಬರಬೇಕು ಗೈಸ್. ಇಷ್ಟೊತ್ತು
ನಾವು ಒಂದು ರೂಮ್ ಕೀಸ್ ಇಸ್ಕೊಂಡು ರೂಮ್ಗೆ ನಮ್ಮ ಲಗೇಜ್ ಎಲ್ಲ ಇಡೋದೇ ಆಗೋಯ್ತು. ಸೊ ಇವಾಗ ಫೈನಲಿ ಹುಡುಗನ ಕಡೆ ಬಂದವ್ರು ನೋಡಿ. ಹುಡುಗನ ಮನೆಯಿಂದ ಇಷ್ಟು ಕಾರ್ ಬಂದಿದೆ. ನಮ್ಮ ಕಾರು ಜಾಯ್ನ್ ಆಗಬೇಕಾಯ್ತು, ಒಟ್ಟಿಗೆ ಬಂದಿದ್ರೆ. ಬಟ್ ನಾವೇ ಬಂದೆ ಮುಂಚೆನೇ ಬಂದಿದ್ದಕ್ಕೆ ನಾವು ಆಲ್ರೆಡಿ ಪಾರ್ಕ್ ಮಾಡಿಬಿಟ್ಟಿದ್ವಿ. ಇವಾಗ ಇಲ್ಲಿ ವೀಡಿಯೋ ಗಿಡಿಯೋ ಮಾಡ್ಕೊಳ್ಳೋಕ್ಕೆ ಒಟ್ಟಿಗೆ ನಿಲ್ಲಿಸ್ಕೊಂಡವ್ರೆ ನೋಡಿ. ಮ್ಯಾಂಡೇಟ್ರಿ ಥಿಂಗ್ ವೆನ್ ಯು ಎಂಟರಿಂಗ್ ಚೋಟ್ರಿ. ಹುಡುಗನ ಮನೆಯವ್ರನ್ನ ನಾವೇ ಹುಡುಗಿಯವ್ರ ಮನೆ ಥರ ವೆಲ್ಕಮ್ ಮಾಡೋಕ್ಕೆ ಮುಂಚೆ ಬಂದಿದೆ ಹೆಂಗಾಯ್ತಾರೆ ಗುರು. ಫಸ್ಟ್ ಕಾರಲ್ಲಿ ಹುಡುಗ ಆ್ಯಂಡ್ ಈಸ್ ಬ್ರದರ್ ಎಂಟ್ರಿ ಆಯ್ತಾರೆ ನೋಡಿ. ಹುಡುಗಿ ಮನೆಯವರೆಲ್ಲ ವೆಯ್ಟ್ ಮಾಡ್ತಾರೆ ಹುಡುಗನ ವೆಲ್ಕಮ್ ಮಾಡೋಕ್ಕೆ. ಸೂಪರ್ ವೈಬ್ಸ್ ಶುರುವಾಯ್ತು ಮದುವೆ ವೈಬ್ಸ್. ಹಾಂ ಜೋರಿಗೆ. ಹುಡುಗನ ಎಂಟ್ರಿ ಆಗ್ತಿದೆ. ಹುಡುಗ ಫುಲ್ ನರ್ವಸ್ ಆಯ್ತವನ ಅಂತ. ಫೋಟೋಗ್ರಾಫರ್ ಏನೋ ಹೇಳ್ತಿರ್ತಾರೆ, ನಮ್ಮ ತಲೆಯಲ್ಲಿ ಏನೋ ಓಡ್ತಾ ಇರುತ್ತೆ. ಫುಲ್ ಗಾಬರಿ ಟೈಮಲ್ಲಿ ಎಲ್ಲ ನಾವು ಬರೋದಕ್ಕೆ ಹುಡುಗ ಅವ್ನು ಬರೋದಕ್ಕೆ ಎಲ್ಲ ವೆಯ್ಟ್ ಮಾಡ್ತಾರೆ ಅಂದರೆ ಎಷ್ಟು ನರ್ವಸ್ ಆಗ್ಬೋದು ಇಮ್ಯಾಜಿನ್ ಮಾಡಿ. ಆ ಟೈಮಲ್ಲಿ ಇರೋರಿಗೆ ಅಷ್ಟೇ ಅದು ಗೊತ್ತಾಗೋದು ಫೀಲ್ ಮಾಡೋಕ್ಕೆ. ಅದು ಡಿಫ್ರೆಂಟ್ ಫೀಲಿಂಗ್ ಗೈಸ್, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಗಗನವರ ಅಜ್ಜಿ ಗಗನ ಬಾರವಾ, ವೆಲ್ಕಮ್ ಮಾಡು. ಹುಷಾರು. ಏನೋ ಯಾವ ಫಿಲಮ್ ಅದು ಗೊತ್ತಿರಲಿ. ಹುಡುಗನಿಗೆ ಅದ್ದೂರಿ ಸ್ವಾಗತ ನೋಡಿಯಪ್ಪ. ಮುತ್ತು ರತ್ನದಂತೆ ಬೆಳ್ಳಿ ವಜ್ರದಂತೆ ಜೋರು. ಕ್ಲಾಪ್ ಹೊಡಿಯೇ. ಸ್ವಾಗತ ಎಲ್ಲ ಮುಗಿತು ಗೈಸ್ ಆಲ್ಮೋಸ್ಟು. ಆರತಿ ಮಾಡಿ ಇದನ್ನು ಕಾಲು ತೊಳೆದು ಕಾಲು ನೀರು ಹಾಕೋದು ಅಷ್ಟೇ. ಆರತಿ ಮಾಡಿ ವೆಲ್ಕಮ್ ಮಾಡ್ತಿದ್ದಾರೆ. ಹಾಂ ಗೈಸ್, ಸೊ ಇವಾಗ ನಾವು ಈ ರೂಮಲ್ಲಿ ನಮ್ಮ ಲಗೇಜೆಲ್ಲ ಇಟ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಾನು ಇವತ್ತು ಸ್ಟೇ ಮಾಡಲ್ಲ, ನಾನು ವಾಪಸ್ ನಮ್ಮ ಮನೆಗೆ ಹೋಗ್ತೀನಿ. ಗಗನ ಇಲ್ಲೇ ಇರ್ತಾಳೆ. ಸೊ ಇವಾಗ ನಾವು ಅವತ್ತಿಂದ ಕಾಯ್ದಿಡ್ಸಿದ್ದು ನಾವು ಇವತ್ತು ಯಾವ ಔಟ್ಫಿಟ್ ಆಗ್ತಾಯಿದ್ದೀವಿ ಅಂತ ತೋರಿಸಿರಲಿಲ್ಲ ಅಲ್ವಾ. ಸೊ ಇವಾಗ ಆರೆಂಜ್ ಆರ್ ಬ್ಲೂ ಅಂತ, ಆರೆಂಜ್ ಕಲರ್. ಆ್ಯಂಡ್ ನಂದು ಸೂಟ್ ಗೈಸ್ ಬ್ಲ್ಯಾಕ್ ಕಲರ್, ಆರೆಂಜ್ ಬ್ಲ್ಯಾಕ್ ಆಗ್ತಾಯಿದ್ದೀವಿ ಗೈಸ್. ಸೊ ಇವಾಗ ಗಗನ್ ಅವರ ಮೇಕ್ ಓವರ್ ಆರ್ಟಿಸ್ಟ್. ಹಾಯ್ ಗಗನನ್ ಜೂನಿಯರ್ ಇವರು. ಸೊ ಸೂಪರ್ ಜೂನಿಯರಾ. ಸೊ ಗಗನ್ಗೋಸ್ಕರ ಇವತ್ತು ಮೇಕ್ ಓವರ್ ಮಾಡೋಕ್ಕೆ ಶಿವಮೊಗ್ಗದಿಂದ ಬಂದವ್ರು ನೋಡಿ. ಸೊ ಎಫರ್ಟ್ಸ್, ಸೂಪರ್ ಎಫರ್ಟ್ಸು. ಎಷ್ಟೊತ್ತು ಬೇಕು ಕರೆಕ್ಟಾಗಿ ಹೇಳಿ, ಎಷ್ಟೊತ್ತು ಬೇಕು ಅಂತ. ನಾನು ಏನೇ ಮಾಡಲಿ 1 ಅವರ್ಲಿ. ಅಲ್ಲ ಡ್ರೆಸ್ ಎಲ್ಲ ಆಗಿ ಲಾಸ್ಟ್ ಇದ್ದಂಗೆ ಫೋನ್ ಮಾಡು, ನಾನು ಬಂದು ವಿಲ್ ಡೂ ಇಟ್. ಯಾರು ಗೈಸ್ ಇನ್ನೂ ಅರ್ಧ ಪ್ರೋಸೆಸಲ್ಲಿದೆ. ಮೇಕಪ್ ಮಾಡ್ತಾ ಇದ್ದಾರೆ. ನಾನು ಕೆಳಗಡೆ ಹೋಗಿ ಒಳ್ಳೆ ಕಾಫಿ ಟಿಫಿನ್ ತಿನ್ಕೊ ಬಂದೆ. ವಾ, ನೀನು ನಾನು ಬಿಟ್ಟು ಮೇಕಪ್ ಮಾಡಿಸ್ಕೊತಾ ಇದೆಯಾ? ನೀನೇನು ತಿನ್ನಂಗಿಲ್ಲ, ಮೇಕಪ್ ಎಲ್ಲ ಹಾಳಾಗುತ್ತೆ. ನಿನ್ನ ಮೇಕಪ್ ತೆಗೆದು 12 ಗಂಟೆಗೆ ತಿನ್ಬೇಕಿನ್ನ. ನೀವು ಕೊಟ್ಟಿದ್ದ ಟೈಮಲ್ಲಿ ಅರ್ಧ ಗಂಟೆ ಮುಗಿದಿದೆ, ಇನ್ನು ಅರ್ಧ ಗಂಟೆ ಅಷ್ಟೇ ಬಾಕಿ ಇರೋದು. ಹಾಂ, ಸೊ ಈಗ ನೋಡಿ ಎಲ್ಲ ಅಂಟ್ಕೊ ಕೂತವ್ರೆ ಎಷ್ಟೊಂದು. ನಾನು ರೆಡಿ ಆಗೋಣ ಅಂತ ಬಂದೆ. ಮುಗೀತಾ ನಿಜವಾಗ್ಲೂ? ನಿಜ ಹೇಳು. ಲಿಪ್ಸ್ಟಿಕ್ ಇನ್ನೂ ಬ್ಯಾಲೆನ್ಸ್ ಇದೆ ಸದ್ಯಕ್ಕೆ. ಈ ಥರ ಇದೆ ನೋಡಿ ಮೇಕ್ ಓವರ್. ಇದನ್ನು ಮಾಡಿರೋದು ಸೂಪರ್ ಜೂನಿಯರ್ ಭುವನ. ಏನಂತ ಇದೆ ನಿಮ್ಮದು ಇನ್ಸ್ಟಾಗ್ರಾಮ್ ಪೇಜು? ದ ಮೇಕಪ್ ಪ್ಲಾನೆಟ್. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರಮ್ಮ ಇವ್ರದ್ದು. ಅದು ಬೇರೆಯವ್ರ ಫ್ಯಾನು. ಸೊ ಇವಾಗ ಇವಳು ಮಾತ್ರ ಮಾಡಿಸ್ಕೊಬಿಟ್ರೆ ಆಗೋಯ್ತಾ. ಇವಳು ಮುಂದೆ ನಾನು ಕರಿ ಐ ಲವ್ ಯು ಥರ ಕಾಣಿಸ್ಬಿಡ್ತೀನಿ. ಸೊ ಅದಕ್ಕೆ ಈಗ ನಾನು
ಸ್ವಲ್ಪ ಟಚ್ ನನಗೂ ಸ್ವಲ್ಪ ಟಚ್ ಅಪ್ ಮಾಡಿಕೊಡ್ತಾರಂತೆ. ಸೊ ಆ್ಯಂಡ್ ಗೈಸ್ ನೋಡಿ ನಾನು ಹಾಕ್ತಿರೋದು ಬ್ಲ್ಯಾಕ್ ಔಟ್ಫಿಟ್ಟು. ಸೊ ಇದ್ರದ್ದು ಇನ್ನೂ ಬ್ಲೇಸರ್ ಹಾಕಿಲ್ಲ, ಇದು ಇಷ್ಟೇ ಹಾಕಿರೋದು. ಸೊ ಇದ್ರ ಮೇಲೆ ಬ್ಲೇಸರ್ ಇದೆ, ಡಿಸೈನರ್ ಬ್ಲೇಸರ್ ಇದೆ, ಅದು ಹಾಕಿದ್ರೆ ಇವಳು ಆರೆಂಜ್ ಜೊತೆ ನಂದು ಬ್ಲ್ಯಾಕ್ ಹಾಕ್ತಾ ಇರೋದು. ಡ್ರೈ ಆಗಿರುತ್ತಾ ಗೈಸ್ ನೋಡಿ ಔಟ್ಫಿಟ್, ಗರ್ನ್ ಔಟ್ಫಿಟ್ಟು ಫೈನಲಿ ರಿವೀಲ್ ಆಗೋಯ್ತು. ಆರೆಂಜ್ ಕಲರ್ ಲೆಹೆಂಗಾ. ಪೃಥ್ವಿ ಪಾಟೀಲ ಪೃಥ್ವಿ ಪಾಟೀಲ್ ಅವರೊಬ್ರು ಕರೆಕ್ಟಾಗಿ ಗೆಸ್ ಮಾಡಿದ್ರು ಆರೆಂಜ್ ಅಂತ. ಅವರು ಕರೆಕ್ಟಾಗಿ ಗೆಸ್ ಮಾಡಿದರು. ಸೊ ಅದೇ ಆರೆಂಜ್ ಹಾಕಿರೋದು, ನಾನು ಬ್ಲ್ಯಾಕ್. ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡಿ ಗೈಸ್. ಇನ್ನು ಇಲ್ಲಿ ಬೆಳಕಿಲ್ಲ, ಅಷ್ಟೊಂದು ಗೊತ್ತಾಗ್ತಿಲ್ಲ ನಿಮಗೆ. ಸೊ ಬ್ರ್ಯಾಂಡ್ ನ್ಯೂ ಪೀಸ್ ಹಾಕೊಂಡು ಮಿಂಚ್ತಾ ಇದ್ದೀವಿ. ಇನ್ನೇನು ಆಲ್ಮೋಸ್ಟ್ ಮುಗೀತು. ಹಿಡಿದು ಲಿಪ್ಸ್ಟಿಕ್ ಹಾಕ್ತಾಯಿದ್ದಾರೆ ಅಷ್ಟೇ. ಪಿಂಪಲ್ ನಿನಗೆ ದೃಷ್ಟಿಪಟ್ಟಾಗೋಯ್ತಲ್ಲಮ್ಮ. ನಮ್ಮ ಗೈಸ್ ಹುಡುಗನ ಅಣ್ಣ ನೋಡಿ ಇವರೇ. ನಮ್ಮ ಬ್ಲಾಗಲ್ಲಿ ಯಾವತ್ತೂ ಕಾಣಿಸ್ಕೊಂಡಿಲ್ಲ, ಒಂದಿನೂ ಕಾಣಿಸ್ಕೊಂಡಿಲ್ಲ ಅಣ್ಣ ನಮ್ಮ ಬ್ಲಾಗಲ್ಲಿ. ಬಣಲ್ಲಿ ಸಾಗರ್ ಸ್ಟೋರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಣ. ನಾನು ಫಸ್ಟೇ ಸಬ್ಸ್ಕ್ರೈಬ್ ಮಾಡಿದ್ದೆ. ಎಲ್ಲರೂ ಮಾಡಿಸ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗ್ ಮಿಂಚ್ತಾವೆ ನೋಡಿ ಗೈಸ್, ಫುಲ್ ಜೋರು. ಫಸ್ಟು ಬರುತ್ತೆ ನೀವು ಈ ವಿಡಿಯೋ ಅಪ್ಡೇಟ್ ದೂರ ಉಂಡು ಫಸ್ಟ್ ಮಾಡಿದ್ರೆ ನಾನು ಎಲ್ಲ ಹೆಂಗ್ ಮಿಂಚ್ತವ್ರೆ ನೋಡಿ. ಹಾಂ ನೋಡಿ ಸೂಪರ್ ಛೋಟಾ ಭೀಮ್. ಇವನೇ ಮಿಂಚ್ತಾ ಇದ್ದೀರ ಯಾರಿಗಿಂತ. ಗೈಸ್ ಫೈನಲಿ ಶಿ ಈಸ್ ರೆಡಿ. ಬ್ಲ್ಯಾಕ್ ಆ್ಯಂಡ್ ಆರೆಂಜ್ ಕಮ್ಮಿ. ಸೊ ಫೈನಲಿ ವಿ ಆರ್ ರೆಡಿ. ದಿಸ್ ಇಸ್ ಅವರ್ ಔಟ್ಲುಕ್. ಹೆಂಗೆ ಕಾಣಿಸ್ತಾ ಇದೆ ನಿಮಗೆ? ಸಗದ ಕಾಣಿಸ್ತಾ ಇಲ್ಲ, ಆಬ್ವಿಯಸ್ಲಿ ಸಗದ ಕಾಣಿಸ್ತಾ ಇರ್ತೀವಿ. ಆರೆಂಜ್ ಆ್ಯಂಡ್ ಬ್ಲ್ಯಾಕ್, ವಿ ಆರ್ ರೆಡಿ ಟು ಶೈನ್. ಅಲ್ಲಿ ಮದುಮಗ ಒಂದು ಫೋಟೋಶೂಟ್ ನಡೀತಾ ಇದೆ. 1 ಅವರಿಂದ ಮಾಡ್ತವ್ರ ಫೋಟೋಶೂಟು ಮುಗ್ದೇ ಇಲ್ಲ. ಅವ್ರೆ ಚೆನ್ನಾಗಿ ಮಾಡಲಿ ಓಡಾಡಿ ಗೈಸ್. ಸೊ ಗೈಸ್ ಫೈನಲಿ ನನ್ಗೆ ನಮ್ಮ ಮದ್ವೆ ತರಾನೇ ಅನ್ಸ್ತಾ ಇದೆ. ಅಷ್ಟು ಚೆನ್ನಾಗಿ ಡ್ರೆಸ್ ಆಗಿದ್ದೀವಿ. ಡ್ರೆಸ್ 10 on 10, ಮೇಕಪ್ 10 on 10, ಜ್ಯುವೆಲ್ಸ್ 10 on 10. ನಂಗೊಂದು ಸಕ್ಕತ್ ಖುಷಿ ಆಗ್ತಾ ಇದೆ. ಇದಕ್ಕೋಸ್ಕರ ಎಫರ್ಟ್ ಹಾಕಿ ತುಂಬಾ ಕಡೆ ಹೋಗಿ ಗೊತ್ತಿರೋದ್ರಲ್ಲಿ ಬೆಸ್ಟ್ ಆಫ್ ಬೆಸ್ಟ್ ಕಡೆ ಹೋಗಿ ಪರ್ಚೇಸ್ ಮಾಡ್ತಿದ್ದೀವಿ. ಇದೆಲ್ಲ ಎಲ್ಲೆಲ್ಲಿ ತಗೊಂಡಿದ್ದು ಎಲ್ಲಾನು ನಿಮ್ಗೆ ಹೇಳಿದೀವಿ ಆಲ್ರೆಡಿ. ಡ್ರೆಸ್ ಫ್ರಮ್ ಶ್ವೇತು ರೆಂಟಲ್ ಮೈಸೂರು, ಜ್ಯುವೆಲ್ರಿ ಫ್ರಮ್ ಸಿರಿ ಫ್ಯಾಷನ್ ಜ್ಯುವೆಲ್ರಿ ಮೈಸೂರು, ಮೇಕಪ್ ಇಬ್ರಿಗೂ ದ ಮೇಕಪ್ ಪ್ಲಾನೆಟ್ ಅಂತ ಇದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಭುವನ ಅವ್ರು ಮಾಡಿದ್ದು. ಖುಷಿ ಆಗ್ತಿದೆ. ಕೆಳಗಡೆ ಹೋಗಿಲ್ಲ, ಜನ ಮಾತಾಡಿಸ್ಬೇಕು. 8 ಗಂಟೆ ಆಗೋಗಿದೆ ಟೈಮ್. ಲೆಟ್ಸ್ ಗೋ ಗೈಸ್. ಬ್ಲಾಗ್ ಅಲ್ಲಿ ಖಳನಾಯಕನ ಎಂಟ್ರಿ. ಯಾರು ನೋಡಿ, ಯಾರಿದು ಗೆಸ್ ಮಾಡಿ. ಯಾರಿಗೂ ಗೊತ್ತಾಯ್ತಿಲ್ವಲ್ಲ. ನಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಮದುವೆಗೆ ಇನ್ವೈಟ್ ಮಾಡಿಸಿದ್ವಿ ಗೈಸ್. ನಾವು ಇನ್ವೈಟ್ ಮಾಡಿದ್ವಿ, ಗಗನವ್ರು ಚಿಕ್ಕಮ್ಮನೂ ಇನ್ವೈಟ್ ಮಾಡಿದರು. ಅದರಲ್ಲಿ ಶಿವಕುಮಾರ್ ಒಬ್ಬನೇ ಬಂದಿರೋದು, ಶಿವಕುಮಾರ್ ಮತ್ತು ಆನಂದು. ಇನ್ನು ಮಿಕ್ಸವ್ರು ಬಂದಿಲ್ಲ. ಕರಿಯಮ್ಮ ಇಲ್ಲಿ ಕುಂಡ. ನೆನ್ನೆ ಇತ್ತು ಕೊಂಡ, ಇವತ್ತು ಬಂದ ಕುಂಡ ಅಂತ ಏನೋ. ನಾವು ಇಲ್ಲಿ ಫೋಟೋ ತೆಗ್ಸೋಣ ಅಂತ ವೆಯ್ಟ್ ಮಾಡ್ತಾ ಇದೀವಿ ಗೈಸ್. ಆನಂದ ಏನಪ್ಪ ಇಲ್ಲಿ ನೀವಿಲ್ಲಿ? ಇಲ್ಲ, ಹಂಗೆ ಬಂದ್ರಾ ಗೈಸ್? ಈಗ ತಾನೇ ನಾನು ಆನಂದ ಬಂದಿದ್ದೀವಿ. ಟೈಮ್ 8:30 ಆಗಿದೆ. ಆದರೂ ಊಟಕ್ಕೆ ಹೋಗದೆ ಇವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ರೆ ಇಲ್ಲಿ ನೋಡಿ, ಇಲ್ಲಿ ಅವ್ರ ಮದುವೆಲಿ ತಗ್ಸ್ಕೊಂಡಿಲ್ಲ ರಿಸೆಪ್ಷನ್ಲಿ ಅಂದ್ಬಿಟ್ಟು ಇಲ್ಲಿ ನಲಿತಾವ್ರೆ. ಯಪ್ಪ, ಇದು ಬಂದವ್ರನ್ನಾರು ಮಾತಾಡಿಸ್ರು. ಇವ್ರಿಗೆ ಅಂತಾನೆ ಒಬ್ರನ್ನ ಇಟ್ಕೊಬಿಡೋರು ಅದಕ್ಕೆ ಹೋಗತ್ತಾಗಿ. ಏನೇನೋ ಹೇಳ್ಕೊಡ್ತಾವ್ರ ಕಣೋ, ಹೆಂಗೋ ಮಾಡಿ ಅಂತ. ಆನಂದ, ನಿನ್ನ ಮದುವೆ ಹಿಂಗೆ ಮಾಡಿಸಿದ್ರಾ? ಮದುವೆ ಆಗಿ 2 ವರ್ಷ ಆಗ್ತಾ ಬಂತು. ಆದ್ರೆ ಫೋಟೋ ಕ್ರೇಜ್ ಮುಗಿದಿಲ್ಲ ಇವತ್ತು. ಇವ್ರದ್ದು ಮುಗಿಯಲ್ಲ ಬಿಡು. ಮದುವೆ ಆಗಿ 2 ವರ್ಷ ಆಯ್ತೇನೋ. ಮಕ್ಳು ಮಲ್ಗಡೆ ಟೈಮ್ ಆಯಿತು. ಇನ್ನೂ ನೋಡು, ಹುಡುಗಿಗಿಂತ ಜಾಸ್ತಿ ತಗಸ್ಕೊತಾವ್ರೆ. ಹೆಂಗೆ ಹಿಂಗಾದ್ರೆ? ಹೆಣ್ಣಿಗೆ ಇಷ್ಟಿಲ್ಲ. ಹುಡುಗಿನೇ ತಗ್ಸ್ಕೊಳ್ಳಲ್ಲ ಅಂತ ಅವ್ರು ತಗ್ಸೋತಾ ಇರೋದು. ಹೋಗತ್ತಾಗಿ ಮಕ್ಕಳ ಕಳ್ಳ ಬಂದ ನೋಡಿ ಇವಾಗಲ್ಲಿ. ಶೌರ್ಯ, ನೀನು ಅಟ ತೋರ್ಸೋ ಇಲ್ಲಿ. ಶೌರ್ಯಮ್ಮ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕರಿತ ನೋಡಿ ಯಾರು ಬಂದವ್ರೆ. ಇವ್ ನೋಡಿ ಗೈಸ್, ಏನು ತಿಂತ ಇದೆಯಾ? ಅಮ್ಮ ಬೇಕು ಇವಾಗ. ಶೌರ್ಯ ಅವ್ರ ಅಮ್ಮ ನೋಡಿ, ರೆಡ್ ಕಲರ್ಲಿ ಹೆಂಗೆ ರೆಡಿ ಆಗೋರೆ. ಊಟ ಮಾಡಿಸ್ತವ್ರೆ. ಇವನು ಊಟ ಮಾಡಕ್ಕೆ ಬಂದವನೆ. ಊಟ ಮಾಡ್ದವಾಗ
ಊಟ ಮಾಡಿ ಈಗ ಒಂದು ರೌಂಡ್ ಮಾಡು, ಆಮೇಲೆ ನನ್ನ ಜೊತೆ ಒಂದು ರೌಂಡ್ ಮಾಡುವೆ, ಯಾರಿಗೂ ಹೇಳಲ್ಲ. ಬೇಡ ಬೇಡ ಆನಂದ್ ನಿಂಗೂ ಅಷ್ಟೇ, ಈಗ ಒಂದು ರೌಂಡ್ ಮಾಡು, ನನ್ನ ಜೊತೆ ಒಂದು ರೌಂಡ್, ಹೋಗ್ಬೇಕಾದ್ರೆ ಒಂದು ರೌಂಡ್ 3 ರೌಂಡ್ ಮಾಡಿ ನೀನು. ನೀನು ಇರೋದಕ್ಕೆ 3 ರೌಂಡ್, ನೀನು ಇರೋದಕ್ಕೆ 3 ರೌಂಡ್ ಮಾಡ್ಬಾರ್ದ ನೀನು. ಕೇಳಿಸ್ತಿಲ್ಲ, ಜೋರ ಮಾತಾಡು. 3 ಟೈಮ್ ಊಟ ಮಾಡಿದ್ರೆ ಜಾಗ ಜಾಸ್ತಿ ಐತೆ ಅಂತ. ಬೇರೆ ಏನ್ ತಿಂದೆ? ಸ್ವೀಟು ಚೆನ್ನಾಗಿತ್ತ ಸ್ವೀಟು. ತಿಂದೆ ಸೂಟ್ ಹಾಕಿ ನೋಡಿ, ಆಗಲೇ ತಾಗ್ದೆ ಅಷ್ಟೇ. ಬೈ 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 ಬೈ. ಇವಾಗ ಎಲ್ಲ ಶೀರ್ನೊಟ್ಟಿಯಿಂದ ಬಂದ್ರು, ಈಗ ಅಪ್ಪ ಅಮ್ಮ ಎಲ್ಲ ಬಂದ್ರು, ಈಗ ಬಂದವ್ರೆ. ಶೆಕೆ ಸಿಕ್ಕಾಪಟ್ಟೆ ಶೆಕೆ ಆಯ್ತದೆ ಗೈಸ್. ಇಷ್ಟು ತಡವಾಗಿ ಬಂದಿದ್ದಾರೆ ನೋಡಿ ನಮ್ಮ ಅಪ್ಪ ಅಮ್ಮ. ಫ್ರೆಂಡ್ಸ್ ಶೇಕ್ ಹ್ಯಾಂಡ್ ಕೊಡಿ, ಶೇಕ್ ಹ್ಯಾಂಡ್ ಕೊಡಿ ಫ್ರೆಂಡ್ಸ್. ಯಾರಿದು? ಶೀರ್ನುಂಡಿ ಬೆಂಗಳೂರು 2 ಒಂದೇ ಇದ್ದಾರೆ. ದೂರ ಮಗ, 250 ಕಿಲೋಮೀಟರ್. ಅವನು ಫುಲ್ ಸೆನ್ಸಿಟಿವ್, ಸೆನ್ಸ್ಲೆಸ್. ನಿಮ್ ಕಾಯ್ತಾನೆ ಊಟ ಮಾಡಕ್ಕೆ. ಖಾಲಿ ಇದಲ್ಲ ಬನ್ನಿ. ಲೋಕಾರ್ಥ ಯಾರಿದು? ಯಾರಿದು? ಗೊತ್ತು ಅವ್ನಿಗೆ, ಪಿಜ್ಜಾ ಯಾರು ಹೇಳು? ಬಂದ ತಕ್ಷಣ ಹೇಳ್ದ ಯಾರೇನೋ ಬರ್ದ್ ಕರ್ಸಲ್ಕೊಂಡು ಕೊಡ್ಬೇಡು. ಶ್ಲೋಕ ಎಲ್ಲ ಬರ್ಕೊಂಡು ಗೊತ್ತಾಯ್ತಲ್ಲ. ಸ್ಕೂಲಲ್ಲಿ ಬರ್ದಿರೋದು ಮಗ. ಇಲ್ಲ ಮಾತಾಡಲ್ಲ ಈಗ. ಮೂಗ 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 ಮೂಗನ ನೀನು? ಮೂಗನ? ಕ್ಯಾಮ್ರಾ ತೆಗ್ದ್ರೆ ಮಾತಾಡ್ತಾನೆ, ಕ್ಯಾಮ್ರಾ ಹಿಡಿದ್ರೆ ಮಾತಾಡಲ್ಲ. ಗೈಸ್ ಲೆಹಂಗ ಹಾಕೋಬಿಡೋದು, ಆಮೇಲೆ ಈ ಥರ ಕತೆ ಅತ್ತಕಾಯ್ತು. ಅಯ್ಯ ಇದೇನು ರನ್ನಿಂಗ್ ಹೋಗ್ಬೋದ್ಯಾ ಗೈಸ್? ಕಾಲು ಹೀಲ್ಸ್ ಎಲ್ಲ ಹಾಕಿದ್ರೆ ಕಾಲು ನೋವು ಬರುತ್ತೆ ಅಂತ ಶೂ ಹಾಕೊಂಡು ನೋಡಿ. ಸಚಿನ್ ಎಷ್ಟು ಸೆಲೆಕ್ಟ್ ಮಾಡೋಕ್ಕೆ ಟೈಮ್ ತಗೊಂಡು ಒಳ್ಳೆ ಕೆಲಸ ಮಾಡಿದ್ನೋ, ಇವಾಗ ಶೂ ಹಾಕೊಂಡು ಅಷ್ಟೇ ಒಳ್ಳೆ ಕೆಲಸ ಮಾಡಿದ್ದೆ. ಏನೋ ಹೇಳ್ದೆ, ಚೆನ್ನಾಗಿ ಹೇಳ್ದೆ. ಯಾಕೇಳಿ ಎಷ್ಟಲ್ಲಿ ನಡಿಬೋದು, ನನಗೆ ಏನು ಆಗ್ತಿಲ್ಲ. ಹೀಲ್ಸ್ ಹಾಕೊಂಡಿದ್ರೆ ನಾನಂತೂ ನಡೀತಾನೆ ಇರ್ಲಿಲ್ಲ. ಕಾಲು ನೋವು ಅಣ್ಣ ಅಂತ ಹೇಳಿ ಕಾಲು ನೋವು ಇರಲ್ಲ. ಫುಲ್ ಗಲಾಟೆ ಗದ್ದಲ ಗೈಸ್, ಎಪ್ಪ ಫುಲ್ ಸೌಂಡು. ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ಅದಕ್ಕೆಲ್ಲ ಊಟಕ್ಕೆ ಕೊಟ್ಟು ಬಂದ್ವಿ. ನಾವು ಆಮೇಲೆ ಊಟ ಮಾಡಬೇಕು. ಆಯ್ ನಮಸ್ತೆ ಅಷ್ಟೇ. ಸಲಾಮ್ ರಾಕಿ ಬಾಯ್, ರಾಕ್ ರಾಕ್ ರಾಕಿ. ಮಲಗಿಸು ಪ್ರಾಕ್ಟೀಸ್ ಮಾಡು, ಪ್ರಾಕ್ಟೀಸ್. ಈ ಥರ ಎಲ್ಲ ಹೋದಾಗ ಹೆಂಗೆ ಮಗುನ ಮಲಗಿಸ್ಬೇಕು. ಎಲ್ಲ ಕೆಲಸಗಳ ಮಧ್ಯೆ ನಾನು ಚಿಕ್ಕಿ ಕರ್ತವ್ಯ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಇವಳು ನಮ್ಮ ಬ್ಲಾಗ್ಗೆ ಬಂದಿಲ್ಲ, ಹೌಸ್ಕೊಂಡಿದ್ದು ಇಷ್ಟ ತನಕ ಎಲ್ಲೋ. ಇವಳು ಈ ಥರ ಬಟ್ಟೆ ಹಾಕೊಂಡೋಳೆ. ಇವಳು ಪಿಂಕು, ಇವಳು ಆರೆಂಜು, ಯಾಕೋ ಸಾರಿಗೆ ನಿದ್ದೆ ಬರ್ತೈತೆ ಆಗಲೇ ನನಗೆ. ಇಲ್ಲ ಮಲ್ಕೋತಾ ಅವನೇ. ಮಲ್ಕೋ ಶೌರ್ಯ, ಮಲ್ಕೋ ಮಲ್ಕೋ. ಗುಡ್ ನೈಟ್, ಗುಡ್ ನೈಟ್. ಅಷ್ಟೇ, ಮಲ್ಕೊಂಡ. ಬಾಯ್ ಬಾಯ್. ತಿಂದಪ್ಪ ಹಿಂಗೆಲ್ಲೂ ಗುಲಾಬಿಗೆ 1,000 ಬಟ್ಟೆ. ಏ ದಿನ ತಾಕ ದಿನ ತಾಕ ಒಟ್ಟು ಮಾಡ್ಬಿಟ್ಟು ಪದಗಿದ ಆಡ್ತಾ ಇದೆ. ಹೊಟ್ಟೆ ತುಂಬ ಮೇಲೆ ಎಲ್ಲ ಗೊತ್ತ ಮಗ. ಮುಂಚೆ ಸರ್ಯಾಗಿ ಹೊಡೆದೇನೋ. ಚೆನ್ನಾಗಿತ್ತು ಎಲ್ಲ ಊಟ. ಆಮೋಸ ಬೀಗ್ರೋಟ ದಿನ ಐತೆ. ಏಯ್ ನಿಮ್ಮ ಅಮ್ಮ ಫೋನ್ ಮಾಡಿದ್ರು, ಬೀಗ್ರು ಕಂಪ್ನಿ ಕೂಡ ಕರ್ತಿದ್ರು. ಲವ್ ಚುಕ್ಮರ ಬಾಯ್ ಕಣ. ಹೊಡೆದು ಊಟ ಮಾಡಿದೆ, ಹೋಗಿ ಒಳ್ಳೆ ನಿದ್ದೆ ಮಾಡು, ನಾನು ಊಟ ಮಾಡ್ತೀನಿ. ಊಟದಲ್ಲಿ ಆನಂದ್ ಬಾಯ್. ಎಲ್ಲ ಹೊರಟ್ರು ಗೈಸ್. ನಾವೀಗ ಊಟ ಮಾಡೋಕ್ಕೂ ಟೈಮ್ ಎಷ್ಟು ಗೊತ್ತಾ? 10 ಗಂಟೆ, ಇನ್ನು ಊಟ ಮಾಡಿಲ್ಲ. ಅಲ್ಲ ಫ್ರೆಂಡ್ಸ್ ಹೋಯ್ತವ್ರೆ, ಕಾರ್ ಕೊಟ್ಟು ಕಳ್ಸವ, ಮಳೆಯಲ್ಲಿ ಹೋಯ್ತವ್ರೆ. ನಾವೇನು ಮಾಡವ? ನಾವು ಮನೆಗೆ ಹೋಯ್ತೀವಿ. ನಾವು ಮನೆಗೆ ಹೋಯ್ತೀವಿ, ಇಲ್ಲಿ ಇರಲ್ಲ ನಾವು. ನಿಮ್ಮ ಥರ ಅಲ್ಲಪ್ಪ, ಕೆಲಸಗಳವೆ. ಏನ್ ನಮಗೇನು ಕೆಲಸ ಇಲ್ಲ. ಅವನು ಯಾರೋ ಹಂಗೆ ಅಂತಾನೆ. ಈ ಕೆಲಸ ಐತೆ ನಿನಗೆ? ಈ ಕೆಲಸ ಐತೆ ನಿನಗೆ? ಈಗಲ್ಲ ನಿಂಗೈತೆ ಈಗ ಕೆಲಸ. ನಾವು ಹೋಗ್ಬೇಕು, ಇಲ್ಲೋ ಎಲ್ಲೋ ಹೋಗ್ಬೇಕು. ಹಂಗಂದ್ರೆ ನಾನು ಹೇಳ್ತೀನಿ ಎಲ್ಲ. ಏನು ಹೇಳಲ್ಲ? ಇವನು ಹೇಳಾಯ್ತು ಆಗ್ಲೇ, ಹೊಸ ಹೇಳ ನಿಂಗೂ ಹೇಳದ್ನಲ್ವ ಆಗ್ಲೇ ಬಂದ್ರೆ ಸಾಕತಕ್ಕಂತಾಗಿ ಅಂತ. ನಿಮ್ ವಿಡಿಯೋ ಹೇಳಿದೀನಿ ಕೇಳಿ, ಅಲ್ಲಿ ವಿಡಿಯೋದಲ್ಲಿ ಫುಲ್ ಹೋಗಿದ್ದೀನಿ, ಫೋಟೋ ಶೂಟ್ ಮಾಡ್ಬೇಕಾದ್ರೆ. ಓಕೆ, ಖರ್ಚಿದ್ಕೋ ಸಾರ್ಥಕ. ಗೈಸ್, ರಿಸೆಪ್ಷನಲ್ಲಿ ಮೇನ್ ಅಧ್ಯಾಯ, ಫೈನಲ್ ಪಾರ್ಟ್ ಆಫ್ ದ ಡೇ ಆಫ್ ದ ರಿಸೆಪ್ಷನ್. ನಮ್ಮನ್ನ ಮಾತಾಡ್ಸ್ಕೊಂಡು ಬಂದವ್ರದೆಲ್ಲ ಊಟ ಆಗೋಯ್ತು ಗೈಸ್. ನಾವು ಯಾರ್ಯಾರು ಮಾತಾಡ್ತೀವಿ ಅವ್ರದೆಲ್ಲ ಊಟ ಮಾಡ್ಕೊಂಡು ಮನೆಗೆ ಹೋದ್ರು. ನಾವು ಇವಾಗ ಬಂದ್ವಿ ಊಟಕ್ಕೆ. ಸದ್ಯ ಎಲ್ಲ ನಾವು ಲೇಟಾಗಿ ಬಂದ್ರು ಎಲ್ಲ ಐಟಮ್ಸ್ ಇದೆ, ಅದೇ ಖುಷಿ ನನಗೆ.
ಕೋಸಂಬರಿ, ಕಾಂಗ್ರೆಸ್ಸು ಕಡಲೆ ಬೀಜ, ಇದು ಕಾರ್ನು. ಇದು ನನ್ನ ಫೇವ್ರೇಟು. ಬ್ಲಾಗ್ ಮಾಡೋ ಇದರಲ್ಲಿ ಮರ್ತೋಯ್ತು, ಇನ್ನೂ ಸ್ವಲ್ಪ ಹಾಕ್ಸ್ಕೋಬೇಕಾಯ್ತು. ಫುಲ್ ಬ್ಯುಸಿ ಪಾಪ, ಫುಲ್ ಓಡಾಡ್ತವ್ರೆ, ಜನ ಮಾತಾಡ್ಸ್ತವ್ರೆ, ಊಟ ಮಾಡಿಲ್ಲ, ತಿಂಡಿ ಮಾಡಿಲ್ಲ, ಒಂದು ವಾರ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರೆ. ಅದಕ್ಕೆ ಸಣ್ಣ ಆಗೋದು. ಈಗ ಊಟ ಮಾಡಿ ಯಾಕೆ ಟೈಮ್ ಆಯಿತು ನೋಡಿ, ಈಗಲೂ ಬಿಸಿ. ಅಪ್ಪ ಸದ್ಯ ಊಟ ಆಯಿತು ಗೈಸ್. ಇನ್ನು ಮಿಕ್ಕವರೆಲ್ಲ ಊಟ ಮಾಡ್ತಾರೆ, ಇವ್ರು ಚಂದ ಊಟ ಮಾಡ್ತಾವಳೆ ಗೈಸ್. ಇಷ್ಟು ಗಲಾಟೆ ಗದ್ದರಲ್ಲಿ ಹುಡುಗ ಹುಡುಗಿನೇ ತೋರ್ಸೋಕ್ಕಾಗಿರಲಿಲ್ಲ. ನೀಟಾಗಿ ನೋಡ್ಕೊಬಿಡಿ. ಅಬ್ಬಬ್ಬಬ್ಬಬ್ಬಬ್ಬ ರೀ, ಏನು ಟ್ಯಾಲೆಂಟ್ ಗುರು, ಸ್ಪೆಷಲ್ ಟ್ಯಾಲೆಂಟು. ಫೋಟೋ ಶೂಟಲ್ಲಿ ಏನೋ ಮಾಡ್ತಾರೆ ನೋಡಿ. ಅಲ್ಲೊಂದು ಫೋಟೋ ಶೂಟು, ಇಲ್ಲಿ ರಿಸೆಪ್ಷನ್ ಫೋಟೋ ಶೂಟ್. ನಮ್ಮದು ಇದೇ ಕತೆ ಆಗಿತ್ತು, ಇವ್ರದ್ದು ಅದೇ ಕತೆ. 10:30 ಆದರೂ ಊಟ ಮಾಡಿಲ್ಲ. ನಾವು 11 ಗಂಟೆ ಆದರೂ ಇನ್ನೂ ಸ್ಟೇಜ್ ಮೇಲೆ ಇರ್ತೀವಿ ಬಿಡಿ. ನೈಸ್, ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶ್ ಹಾಕ್ಬಿಡಿ ಗೈಸ್. ಸಮಯ 11:30 ಆಯಿತು. ಈಗ ಬಳೆ ಶಾಸ್ತ್ರ ಮಾಡ್ತಾರೆ. ನಂಗೆ ತಲೆನೇ ಬಂದ್ಬಿಟ್ಟು ಕೂತ್ಕೊಬಿಟ್ಟಿದೆ. ಗಗನ ಬಳೆ ತೋರಿಸ್ಕೊಬರ್ತೀನಿ ಅಂದ್ಬಿಟ್ಟು ಹೋಗಿ ಬಳೆ ತೋರಿಸ್ಕೊಂಬತ್ತಾವಳೆ. ನನಗೋಸ್ಕರ ಪಾಪ ಬೇಗ ಹೋಗಿ ಬಳೆ ತೋರಿಸ್ಕೊಂಡು ಬಳೆ ತೋರಿಸ್ಕೊಬತ್ತಾವಳೆ. ಈಗ ನ್ಯಾಯನಕ ನಿಂತವ್ರು ನೋಡಿ ನೆಕ್ಸ್ಟ್ ತೋರಿಸ್ಕೊಳ್ಳೋಕ್ಕೆ. ಬಾರವ ಬಾರವ ಬಾರೇ ತೋರವ ತೋರವ ತೋರೆ. ಮಾ ನಮ್ಮದ್ರಲ್ಲಿ ಬಳೆ ಹಾಕ್ಸ್ಕೊತಿದ್ದಲ್ಲ, ಹಂಗೆ ಕಾಣಿಸ್ತಾ ಇದೆಯಾ ನೀನು? ಅಲ್ವಾ? ಇಲ್ಲಿಂದ ಹಂಗೆ ಅನಿಸ್ತಾ ಎಕ್ಸಾಕ್ಟಾಗಿ. ಮೊದಲಗಂಡು ಇವನಿಯಾ 9 ಗಂಟೆ 10 ಗಂಟೆ ಮುಂಚೆ ಒಂಥರ, 10 ಗಂಟೆ ಆದ್ಮೇಲೆ ಒಂಥರ. ಇಷ್ಟೇ ನಮ್ಮ ಗಂಡೆಗಳು ಮಾಡೋ ಮಾ. ಇದು ಎಳದ್ಮೇಲೆ ಸ್ವಲ್ಪ ತಲೆನೋವು ಬಿಡ್ತು ಮಾ ಗೈಸ್. ಥ್ಯಾಂಕ್ಸ್ ಟು ಜಂಡು ಬಾಂಬ್. ಫುಲ್ ತಲೆನೋವು ಬಂದ್ಬಿಟ್ಟಿತ್ತು. ತಲೆನೋವು ಬಂದು ಕೂತ್ಕೊಬಿಟ್ಟಿದೆ. ನಾನು ವ್ಲಾಗ್ ಮಾಡೋದು ಬಿಟ್ಬಿಟ್ಟು ಯಪ್ಪ ಸಾಕು, ವ್ಲಾಗ್ ಬೇಡ ಏನು ಬೇಡ ಅಂತ. ಈಗ ಟೈಮ್ ಆಗಿದೆ, ನಾವು ಮನೆಗೆ ಹೊಡ್ತಾ ಇದೀವಿ. ಚೇಂಜ್ ಮಾಡಿ ರೂಮ್ಸ್ ಸ್ವಲ್ಪ ಶಾರ್ಟೇಜ್ ಆಯಿತು. ನಾವು ನಮ್ಮ ಮನೆಗೆ ಹೋಗ್ತಾ ಇದೀವಿ. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಬರ್ತೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟು ಧಾರೆ ವ್ಲಾಗಲ್ಲಿ ಸಿಗ್ತೀವಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗು ಫುಲ್ ಮಜಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಬಾಯ್.